ಕೆಟ್ಟು ಬಿದ್ದಿರುವ ಯುಪಿಎಸ್ ಬ್ಯಾಟರಿಗಳಿಂದ ಬೆಳಗೋಡು ನಾಡ ಕಚೇರಿಯಲ್ಲಿ ಸಾರ್ವಜನಿಕರು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಪರದಾಡುವಂತಾಗಿದೆ ಎಂದು ದಲಿತ ಮುಖಂಡ ಬೆಳಗೋಡು ಬಸವರಾಜ್ ಆರೋಪಿಸಿದ್ದಾರೆ. ಮಳೆಗಾಲದಲ್ಲಿ ಆಗಾಗ್ಗೆ ವಿದ್ಯುತ್ ಕಡಿತವಾಗುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸೇವೆಗೆ ಯಾವುದೇ ತೊಂದರೆಯಾಗದಂತೆ ನಾಡ ಕಚೇರಿಗೆ ಯುಪಿಎಸ್ ಬ್ಯಾಟರಿಗಳನ್ನು ಅಳವಡಿಸಲಾಗಿತ್ತು. ಆದರೆ ಹಲವು ದಿನಗಳಿಂದ ಯುಪಿಎಸ್ ಬ್ಯಾಟರಿಗಳು ಕೆಟ್ಟು ಬಿದ್ದಿರುವ ಕಾರಣ ನಾಡ ಕಚೇರಿಯ ಕಾರ್ಯನಿರ್ವಹಣೆಗೆ ಅಡಚಣೆ ಉಂಟಾಗಿದ್ದು ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿವೆ ಎಂದು ಅವರು ದೂರಿದ್ದಾರೆ. ಕೂಡಲೇ ಯುಪಿಎಸ್ ಬ್ಯಾಟರಿಗಳನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಸೇವೆ ಒದಗಿಸಬೇಕು, ಇಲ್ಲವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಮುಖಂಡ ಬಸವರಾಜ್ ಬೆಳಗೋಡು ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳು ಸ್ಪಷ್ಟವಾಗಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಇದ್ದಾರೆ. ಅದರ ಬಗ್ಗೆ ನಾನು ಅಧಿಕಾರಿಗಳನ್ನ ದೂರ್ತಾ ಇಲ್ಲ. ತಹಸೀಲ್ದಾರ್ ಮನವಿ ಕೊಟ್ಟಿದ್ದೀವಿ, ಹೇಳಿದ್ದೀವಿ, ಈ ಕಿವಿಲ್ ಕೇಳ್ತಾರೆ, ಆ ಕಿವಿಲ್ ಬಿಡ್ತಾರೆ. ನಾನು ಇದನ್ನು ಜೈ ಭೀಮ್ ಕ್ರಾಂತಿ ಸೇನೆಯಿಂದ ಒಂದು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಒಂದು ವೇಳೆ ಇದನ್ನು ಪರಿಗಣಿಸ್ತಾರೆ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಸಾರ್ವಜನಿಕರ ತೊಂದರೆಗಳನ್ನು ನೀವು ನಿವಾರಣೆ ಮಾಡಲಿಕ್ಕೆ ಮುಂದಾಗಲಿಲ್ಲ ಅಂತ ಅಂದ್ರೆ ಬೆಳಗೋಡು ನಾಡ ಕಚೇರಿಯ ಮುಂದೆ ಒಂದು ಎಲ್ಲಾ ಸಾರ್ವಜನಿಕ ಎಲ್ಲಾ ಸಂಘ ಸಂಸ್ಥೆಗಳನ್ನ ಒಟ್ಟುಗೂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡಿ ನಾವು ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ. ದಯಮಾಡಿ ಅಷ್ಟಕ್ಕೆ ಅವಕಾಶ ಮಾಡಬೇಡಿ. ನೀವು ಈ ವಾರದಲ್ಲಿ ಈ ನಾಳೆನೇ ಬಂದು ನೀವು ಖುದ್ದಾಗಿ ಬೆಳಗೋಡು ಗ್ರಾಮ ಪಂಚಾಯತಿಗೆ ಬಂದು ಗ್ರಾಮ ಪಂಚಾಯತಿಯ ಅಲ್ಲಿ ಕೆಲವು ವಿಷಯಗಳನ್ನ ತಿಳ್ಕೊಂಡು ನಾಡ ಕಚೇರಿಗೆ ಬಂದು ಇಲ್ಲಿ ಯುಪಿಎಸ್ ವ್ಯವಸ್ಥೆಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಜೈ ಭೀಮ್ ಕ್ರಾಂತಿ ಸೇನೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಆದಷ್ಟು ಬೇಗ ತುರ್ತಾಗಿ ನಮ್ಮ ಪ್ರತಿಭಟನೆಗೆ ಮತ್ತೆ ಕಾಲ್ನಡಿಗೆಯಿಂದ ಮನವಿ ಕೊಡಲಿಕ್ಕೆ ನೀವು ಅವಕಾಶ ಮಾಡಬೇಡಿ ಅಂತ ಹೇಳ್ತಾ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಮನವಿ ಮಾಡ್ತಾ ಇದ್ದೀನಿ. ತಾವು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನಮಸ್ಕಾರ ಸರ್.